ಉಳಿದ ರೊಕ್ಕವನ್ನು ಕೂಡ ನಾವೇ ಕೊಡ್ತೀವಿ ಎನ್ನುವಂತಹ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಆ ಅಭಿಮಾನಿ ಬಳಗದವರಿಗೆ ಮತ್ತಷ್ಟು ಆಯುಷು ಆರೋಗ್ಯ ಐಶ್ವರ್ಯವನ್ನ ಆ ಭಗವಂತ ಕರುಣಿಸಲಿ ಎಂದು ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಲಾಲ್ ಸಾಬ್ ಅರಗಂಜಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಇನ್ನೂರ ಶ್ರೀಗಳು ಗವಿಮಠದ ಎಚ್ಚರ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಹಿರಿಯರು ಆದಂತ ನಾಗನಗೌಡರು ತಿಮ್ಮನಗೌಡರು ಅವರೇ, ಸದಾ ನಮ್ಮೊಂದಿಗೆ ನಮ್ಮ ಮಾರ್ಗದರ್ಶಕರು ಹಿರಿಯರಂತ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಂತ ಪ್ರಕಾಶ್ ಗೌಡ್ರಲ್ಲ ತಿರ್ಕನಗೌಡ್ರ ಅವರೇ, ನಮ್ಮ ಪಕ್ಕದ ಗ್ರಾಮದ ಇಂದ ಬಂದಂತ ನಮ್ಮೆಲ್ಲರ ಆತ್ಮೀಯರಾದಂತ ಶೇಖರ್ ಗೌಡ್ರು ಕೂಲ್ಗೇರಿ ಅವರೇ, ಪ್ರಕಾಶ್ ಚಂದನ್ ಅವರವರೇ, ನಮ್ಮ ಮಾವನವರಾದಂತ ಬಸಯ್ಯ ಗಣಚಾರ್ಯ ಅವರೇ, ಶೇಖಪ್ಪ ಎಲ್ಗಾರ್ ಅವರೇ, ಪ್ರಥಮ ಪ್ರಜೆ ಅವರ ಮಗನಾದಂತ ಮೈಲಾರಿ ಅವರೇ, ನಮ್ಮ ಹಳೆಯ ಮುದ್ದಿನ ಹಳೆಯ ಜ್ಞಾನೇಶ್ ಪಾರ್ಗೆ ಅವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಂತ ದಮಣ್ಣ ಕಡಪನವರವರೇ, ಈ ಊರಿಗೆ ಯೋಗದ ಸಿಂಚನವನ್ನು ಮುಡಿಸಿ ದೂರದ ವಿಯೆಟ್ನಾಂನಲ್ಲಿ ಯೋಗವನ್ನ ತರಬೇತಿದಾರಾಗಿ ಕೆಲಸ ಮಾಡುತ್ತಿರುವಂತ ನಮ್ಮ ಆತ್ಮೀಯ ಗೆಳೆಯ ಹೊನ್ನೂರವರೇ, ಈರಣ್ಣ ಅವರೇ, ಸಹೋದರ ಸಂಜು ಅವರೇ, ನಮ್ಮ ಜಾತ್ರಾ ಕಮಿಟಿಯ 2025 ಜಾತ್ರಾ ಕಮಿಟಿ ಅಧ್ಯಕ್ಷರು, ನಿನ್ನೆ ತಾನೇ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಯಶಸ್ವಿ ಮಾಡಿದಂತ ನಮ್ಮ ಸಹೋದರ ಶಿವಾನಂದ ನೆಲಬಳ್ಳಿ ಅವರೇ, ಉಮೇಶ್ ಬೆಳವಣಿಗೆ ಅವರೇ, ನನ್ನ ಗೆಳೆಯ ಬಸವರಾಜ್ ಕಂಬಳಿ ಅವರೇ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಮ್ಮ ಜೊತೆ ಇರುವಂತ ಸಹೋದರ ಸಮರಂತ ಪರಶು ರಾಠೋಡ್ ಅವರೇ, ಶರಣಪ್ಪ ಕಡಪ್ನವರೇ, ಈ ವರ್ಷದ ಜಾತ್ರಾ ಕಮಿಟಿಯ ಉಪಾಧ್ಯಕ್ಷರು ಆದಂತ ದ್ಯಾಮಣ್ಣ ತೆಗ್ಗಿಯವರೇ, ಈ ರಸಮಂಜರಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂತ ನಮ್ಮ ಗೆಳೆಯರ ಬಳಗದ ಎಲ್ಲ ಅಭಿಮಾನಿಗಳೇ, ನಮ್ಮ ಅಂಗಳದ ವಕೀಲ್ರಿ ಅಕ್ಷಯ ಗಡೇಕರ್ ಅವ್ರೆ, ಫಕೀರಪ್ಪ ಹಡಪದವ್ರೆ, ಶರಣಪ್ಪ ಸುಡಿ ಅವ್ರೆ, ಹಾಗೂ ಇವತ್ತಿನಿಂದ ಈ ವೇದಿಕೆಯಿಂದ ಈ ಸ್ನೇಹ ಸಿಂಚನ ತಂಡದ 2 ಪ್ರತಿಭೆಗಳು, ನಮ್ಮೂರಿನ ಪ್ರತಿಭೆಗಳು ಇವತ್ತ ಹೊರಹೊಮ್ತಾವು. ಅವರ ವೀರೇಶ್ ಬೂದಿಹಾಳ್ ಅವರು ಮತ್ತು ಮುತ್ತಪ್ಪ ಬಾಳ್ಕೇರ್ ಅವರೇ, ಇನ್ನುಳಿದ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರೇ ಹಾಗೂ ಸುತ್ತಮುತ್ತಲಿಂದ ಗ್ರಾಮದಿಂದ ಬಂದಂತ ಎಲ್ಲ ಮಾನ್ಯರೇ, ನಮ್ಮ ಶಾಂತಲಿಂಗ ಮಹಾಸ್ವಾಮಿಗಳು ಅಧಿಕೃತವಾಗಿ ನಮ್ಮ ಮಠದ ಅಧಿಪತಿಯಾಗಿ 3ನೇ ವರ್ಷ ಇವತ್ತು. 1ನೇ ವರ್ಷ ನಾವಿದ್ವಿ, 2ನೇ ವರ್ಷ ನಮ್ಮ ಶಿವು ಎಲಬಳ್ಳಿ ಅವರಿದ್ರು, 3ನೇ ವರ್ಷ ರವೀಂದ್ರ ಹಿರೇಮಠ ಅವರಿದ್ರು. ಆ ಪ್ರಕಾರವಾಗಿ ಅಪ್ಪರಿಗೆ ನಾನು ಅವತ್ತಿನ ಜಾತ್ರಾ ಕಮಿಟಿ ಒಳಗೆ ಒಂದು ಮಾತು ಕೊಟ್ಟಿದ್ದೆ, ಅದು ಇನ್ನೂ ಬ್ಯಾಲೆನ್ಸ್ ಐತಿ, ಅದನ್ನ ಮುಂದಿನ ದಿನಮಾನದೊಳಗೆ ಮಾಡ್ತೀನಿ. ಆನಿ ತರಿಸಿ ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ದೆ, ಅದು ಮುಂದಿನ ದಿನಮಾನದೊಳಗೆ ಮಾಡ್ತೀವಿ. ಅದರ ಸರ್ಕಾರದಿಂದ ರಿಸ್ಟ್ರಿಕ್ಷನ್ ಬಂತು, ಹಿಂಗಾಗಿ ಅದು ಉಳಿತು. ಜಾತ್ರೆ ಮಾತ್ರ ನಮ್ಮ ಉತ್ತರ ಕನ್ನಡದಾಗ ಈ ಬನಶಂಕರಿ ಜಾತ್ರೆಗೆ ಏನಾಗತ್ತಂದ್ರ ಮಂದಿ ಯಾಕೆ ಕೊಡ್ತಾರಂದ್ರ ನಾಟಕ ಮತ್ತೊಂದು ಮನರಂಜನೆ ಇರುತ್ತೆ, ಅದು ಕೊಡ್ತಾರ. ನಮ್ಮಲ್ಲಿ ನಿಜವಾಗ್ಲೂ ರೊಟ್ಟಿ ಜಾತ್ರೆಗೆ ಜನ ಕೊಡುದು ಈ ಉತ್ತರ ಕನ್ನಡದಾಗಲ್ಲ, ಈ ಕರ್ನಾಟಕದೊಳಗೆ ಇಷ್ಟು ಮಂದಿ ರೊಟ್ಟಿ ಜಾತ್ರೆಗೆ ಕೊಡುದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಶಾಂತಲಿಂಗ ಮಹಾಸ್ವಾಮಿಗಳ ಪಾದಸ್ಪರ್ಶ ನಮ್ಮೂರಿಗೆ ಆಗೈತಿ, ಅದರಿಂದ ನಾವೆಲ್ಲರೂ ಪಾವನಾಗಿವಿ. ನಾನು ರವೀಂದ್ರ ಹಿರೇಮಠಗೆ ಹೇಳಿದ್ದೆ, ಇಲ್ಲ ನೀನು ಜಾತ್ರೆ ಅಧ್ಯಕ್ಷ ಆಗಿ ನೋಡು, ಅದ್ರ ಪ್ರಭಾವ ಬಹಳ ಇರ್ತಂತೆ. ಶಿವಗೂ ಹೇಳಿದ್ದೆ ನಾನು. ಅದಕ್ಕೆ ನಮ್ಮ ಸಿದ್ಲಿಂಗಪ್ಪನ ಆಶೀರ್ವಾದ ನಮ್ಮ ಮೇಲೆ ಆತು ಅಂತ ತಿಳ್ಕೊರಿ, ನೀವು ಯಾರು ನಮ್ಮನ್ನು ತಡೆಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಮಾಣದಾಗ ನಾವು ಮುಂದುವರಿತೀವಿ, ಬೆಳಿತೀವಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ಆದಂತ ಅನುಭವ, ಅದು ಅಭಿಪ್ರಾಯ ಅಲ್ಲ, ಅನುಭವ. ಅದಕ್ಕೆ ಇಂಥ
ಕಾರ್ಯಕ್ರಮದೊಳಗ ನಮ್ಮೂರಿನ 2 ಪ್ರತಿಭೆಗಳು ಇವತ್ತ ಹೊರಹೊಮ್ತಾವು. ಹಿಂದ ಇದ ಟೈಪ ನಮ್ಮೂರ್ ಹುಡುಗ ಬಹಳಷ್ಟು ಬೆಳೆದಾನ. ಈಗ ಆ ಹುಡುಗು ನಾವು ಈ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಟ್ಟಿದ್ವಿ, ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅದ ಪ್ರಕಾರ ನಮ್ಮ ಈಗ ವೀರೇಶ್ ಬುದಿಯಾಳ ಈಗ ಆಲ್ರೆಡಿ ಒಂದ್ ಸಾಂಗ್ ಮಾಡ್ಯಾನ. ನೀವು ಶಿರೋಳನ್ನ ಹೆಂಗ್ ಗುರ್ತಿಸ್ಯಾನಂದ್ರ ಅದ್ರ ಜಾನಪದ ಸಾಂಗ್ ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಆ ಶಿರೋಳನ್ನ ಇಡೀ ಕರ್ನಾಟಕ ತುಂಬಾ ಗುರ್ತಿಸ್ಯಾನ. ಆ ಸಾಂಗ್ ಈಗ ಸ್ವಲ್ಪ ಆದ್ಮೇಲೆ ಇದ್ರಾಗ ಹಾಕ್ತಾರ. ಅದರಂತೆ ಮುತ್ತಪ್ಪ ಬಾರ್ಕೇರ್ ನಮ್ಮ ಲಕ್ಷ್ಮಣ್ ಮಗ ಇವ. ಬಹಳಷ್ಟು ಇವರಿಬ್ರು ಬಡ ಕುಟುಂಬದಿಂದ ಬಂದಾರ. ಇಂಥ ಪ್ರತಿಭೆಗಳನ್ನ ಗುರುತಿಸಿ ನಾವು ಅವ್ರನ್ನ ಬೆಳೆಸ್ಬೇಕಂತ ಹೇಳಿ ನಾನು ಶಿರೋಳದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಮನೆಯಲ್ಲಿ ಕೇಳ್ಕೊತೀನಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ನಮ್ ಸುನೀಲ್ ಕಳ್ಸಾದವರು ನಮ್ಮ ಸುತ್ತಮುತ್ತಲ ಗ್ರಾಮದೊಳಗ ಎಲ್ಲೇ ಕಾರ್ಯಕ್ರಮ ಆಗ್ಲಿ ನಮ್ಮ ಸುನೀಲ್ ಕಳ್ಸಾದವರು ಅದನ್ನ ನಿರೂಪಿಸ್ತಾರ. ಅಂದ್ರ ನೀವು ಟಿವಿಯಾಗ ಇದ್ರಾಗ ನೋಡಿರ್ತೀರಿ. ಆ ಸಿಸ್ಟಮೆಟಿಕ್ ನಮ್ಮ ಸುನೀಲ್ ಕಳ್ಸಾದ ಆ ಕಾರ್ಯಕ್ರಮಗಳನ್ನ ಮಾಡ್ತಾನ. ಅಂತ ಪ್ರತಿಭೆ ನಮ್ಮೂರಿನಲ್ಲಿ ಐತಿ. ಅದಕ್ಕ ನಮ್ಮ ಡಾಕ್ಟರ್ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಐತಿ ಅಂತ ನಾ ಭಾವಿಸ್ತೀನಿ. ಅದೇ ರೀತಿಯಾಗಿ ಸುನೀಲ್ ಕಳ್ಸಾದವ್ರ ನಿನ್ನೆ ನಮ್ಮ ರೊಟ್ಟಿ ಜಾತ್ರೆ ದಿವಸ ವಿವೇಕದ ಬಾಗಿಲು ಬದುಕಿನ ಪರಿವರ್ತನೆಗಾಗಿ ತೆರೆಯಿರಿ ಅಂತ ಹೇಳಿ ಒಂದು ಬುಕ್ಕ ಬರ್ದಾರ. ನೀವು ಆ ಬುಕ್ಕ ಓದಿಬಿಟ್ರಿ ಅಂದ್ರ ನಿಮ್ ಜೀವನ ಹೆಂಗಪ್ಪ ಬಾಲ್ಯದಿಂದ ಅಂತ್ಯದವರೆಗೆ ಹೆಂಗ ಬದುಕಬೇಕು ಅನ್ನೋದನ್ನ ಅವನು ತನ್ನ ವಯಸ್ಸು ಆಕ್ಚುಲಿ ನಮ್ಗಿಂತ ಕಡಿಮೆ ಅವರು ಸುನಿಲ್ ಅವ್ರದ್ದು ಅಷ್ಟು ಅನುಭವದ ಮಾತುಗಳನ್ನ ಅದ್ರೊಳಗೆ ಬರ್ದಾರ. ಆ ಬುಕ್ಕ ಲೋಕಾರ್ಪಣೆ ಆಗೈತಿ ಅಪ್ಪರ ಅಧ್ಯಕ್ಷತೆ ಒಳಗ ಮೊನ್ನೆ ರೊಟ್ಟಿ ಜಾತ್ರೆ ದಿವಸ. ಅಂತ ಪ್ರತಿಭೆಗಳು ನಮ್ಮೂರಲ್ಲಿದಾವು. ಆಮೇಲೆ ಇನ್ನೊಂದು ನಮ್ಮ ಆಗ ಸುನೀಲ್ ಹೇಳಿದ್ರು, ನಮ್ಮ ಇದ್ರೊಳಗ ಉರ್ದು ಶಾಲೆ ನಮ್ಮೂರಲ್ಲಿ ಉರ್ದು ಶಾಲೆದ ಒಂದು ಸ್ವಲ್ಪ ಇತಿಹಾಸ ಹೇಳ್ತೇನೆ. ಉರ್ದು ಶಾಲೆ 2028ಕ್ಕೆ ಒಂದು 100 ವರ್ಷ ಆಯ್ತು ನಮ್ಮಲ್ಲಿ ಉರ್ದು ಶಾಲೆ ಪ್ರಾರಂಭ ಆಗಿ. ನಮ್ ಪೂರ್ವದಾಗ ಎಲ್ಲಾರು ಉರ್ದು ಶಾಲೆ ಒಳಗನ ನಮ್ ಎಲ್ಲಾ ಸಮಾಜದವರು ಉರ್ದು ಶಾಲೆ ಒಳಗನ ಕರೀತಿದ್ರು ಪ್ರಾಥಮಿಕ ಶಿಕ್ಷಣವನ್ನ. ಅಂತ ಶಾಲೆ ಅಳಿವಿನಂಚಿನಲ್ಲಿ ಹೋಯ್ತು. ನಮ್ಮ ಕ್ಯಾಮಗೌಡರು ಸರ್, ನಾವು ನಮ್ಮ ಸಮಾಜದ ಗುರು ಹಿರಿಯರುಗಳೆಲ್ಲಾರು ಕೂಡಿ ಅದನ್ನ ಹೆಂಗ್ ಮಾಡೋದಪ್ಪ. ಒಂದ ಹುಡುಗಿದ್ರಿ, 2 ಮಾಸ್ತರ್ಗಳಿದ್ರು, ಒಬ್ರು ಟೀಚರ್ ಒಬ್ರು ಮಾಸ್ತರ್ ಇದ್ರು. ಆ ಶಾಲೆ ಮುಚ್ಚಬೇಕಂತ ಸರ್ಕಾರದಿಂದ ಆದೇಶ ಬಂತು. ಅವಾಗ ಕ್ಯಾಮಗೌಡರು ಸರ್ ಹಿಂಗ್ ಬಾಂತಪ್ಪ ಹೆಂಗ್ ಮಾಡೋದು ಅಂತ ಕೇಳಿದ್ರು. ಇಲ್ರಿಯಪ್ಪ ಸರ್ ಇದಕ್ಕೆ ಹೆಂಗಾರ ಒಂದು ರೂಪರೇಷೆ ಬದಲಿ ಮಾಡಿದ್ರೆ ಏನಾರ ಉಳಿತಾನೆ ಅಂತ ಕೇಳಿದ್ರಿ. ಅವಾಗ ಇಲ್ಲ ನೀವು ಸರ್ಕಾರದ ಒಳಗನ ಇಂಗ್ಲಿಷ್ ಮೀಡಿಯಂ ಮಾಡಬಹುದು ಅಂತ ಹೇಳಿದ್ರು. ಆ ಪ್ರಕಾರ ಆ ಶಾಲೆಯನ್ನ ಇಂಗ್ಲಿಷ್ ಮೀಡಿಯಂ ಆಗಿ ಪರಿವರ್ತನೆಯನ್ನ ಮಾಡೀವಿ. ಅದಕ್ಕ ಈಗ ಇಂಗ್ಲಿಷ್ ಮೀಡಿಯಂ ಅನ್ನೋದಕ್ಕಿನ ಈಗ ಹೆಂಗೈತಂದ್ರ ನಾವು ಪಾರ್ಚಿಲ್ ಒತ್ತಟ್ಟೆ ನಾವು ಇರ್ತಿದ್ವಿ ನಾವು ಶಾಲೆಗೆ ಹೋಗೋತ್ನಾಗ. ಹಂಗಿಲ್ಲ, ಈಗ ಸಿಸ್ಟಮೆಟಿಕ್ ಬಾಳ ಐತಿ. ಬೂಟು ಸಾಕ್ಸು ತಾಯಿ ಸಿಸ್ಟಮೆಟಿಕ್ ಬಾಳ ಐತಿ. ಅದಕ್ಕೆ ಇಂಗ್ಲಿಷ್ ಮೀಡಿಯಂ ಹೆಂಗ ಅದಾವಲ್ಲ ಈಗ ಹಂಗ ಪರಿವರ್ತನೆ ಮಾಡಿವಿ ನಾವು ಉರ್ದು ಶಾಲೆನ. ಆ ಉರ್ದು ಶಾಲೆಗೆ ಮಕ್ಕಳು ಹೋಗ್ಲಿಕ್ಕೆ ಬರಾಕ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದಕ್ಕ ಸರ್ಕಾರದ ಒಳಗ ಬಹಳಷ್ಟು ಪ್ರಯತ್ನ ಮಾಡಿದ್ರಿ. ಸಿಎಂನ ಮಠನು ಅದಕ್ಕ ಲೆಟರ್ ಕೊಟ್ವಿ, ಮತ್ತೊಂದು ಮಾಡಿದ್ವಿ. ಆದ್ರ ಸರ್ಕಾರದ ಒಳಗ ಅದಕ್ಕ ಇದಿಲ್ಲ, ಏನು ಗಾಡಿ ಕೊಡೋದಕ್ಕ ಪರ್ಮಿಷನ್ ಇಲ್ಲ. ಅದಕ್ಕ ನಾವೇನ್ ಮಾಡಿದ್ವಿ, ಅಷ್ಟ್ರು ಕೂಡಿ ಅದನ್ನ ಗಾಡಿ ತಗೊಳ್ಳೋಣ ಅಂತ ವಿಚಾರ ಮಾಡಿದ್ವಿ. ಅದನ್ನ ನಮ್ಮಲ್ಲೇ ಮತ್ತು ಸುತ್ತಮುತ್ತ ಇದ್ರಾಗ ನಾವು 1,22,000 ರೂಪಾಯಿ ರೊಕ್ಕ ಕೊಡ್ತೀವಿ. ಅದು ಸುಮಾರು 3,50,000 ರೂಪಾಯಿ, ಅದಕ್ಕೆ 3 ರಿಂದ 3,50,000 ರೂಪಾಯಿ ಅದಕ್ಕ ವೆಚ್ಚ ಐತಿ. ಅದು ನಮ್ ಗಮನಕ್ಕೆ ಬಂದಾಗ ಇಲ್ಲ ಉಳ್ದಂತ ರೊಕ್ಕನ ನಮ್ಮ ಅಭಿಮಾನಿ ಬಳಗದಾರ ಏನಂದ್ರು, ಇಲ್ಲ ಎಲ್ಲದಕ್ಕ ಇಂಥವೆಲ್ಲ ಮಾಡ್ತೀವ್ರಿ ನಾವು, ಅದನ್ನ ನಾವ ಮಾಡ್ತೀವ್ರಿ ಅಂತ ಹೇಳಿ ಮಾತು ಕೊಟ್ರ. ಆ ಕಾರ್ಯಕ್ರಮವನ್ನ ಆ ಗಾಡಿಯನ್ನ ಮೇ 1ನೇ ತಾರೀಕಿಗೆ ಆ ಸರ್ಕಾರಿ ಉರ್ದು ಶಾಲೆಗೆ ನಾವು ಅದನ್ನ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀನಿ. ಇಂಥ ಕಾರ್ಯಕ್ರಮಗಳನ್ನ ಯಾಕೆ ಮಾಡ್ತೀವಿಪ್ಪ ಅಂತಂದ್ರ ಮನರಂಜನೆ ಜೊತೆಗೆ ಎಲ್ಲ ನಮ್ಮ ಬಂಧು ಬಾಂಧವರು ಮತ್ತ ಎಲ್ಲ ಬಳಗದವರು ಎಲ್ಲಾರು ಕೂಡ್ಲಿ ಅಂತ ಮಾಡ್ತೀವಿ. ಇಂಥ ಪ್ರತಿಭೆಗಳನ್ನ ಗುರುತಿಸ್ಬೇಕು. ಹಿಂದ ರಾಜು ಸುಳ್ಳದವರು ನಮ್ಮ ಸಂಭಾಜಿ ಕಲಾಲ್ ಅವರ ಹೋಟೆಲ್ ಒಳಗೆ ಕೆಲಸ ಮಾಡ್ತಿದ್ದ. ₹1 ಒಂದು ಚೀಟ್ ಕಾಡ್ಲಿ ಶೇಂಗಾ ಮಾರ್ತಿದ್ದ. ಅಂತ ಹುಡುಗ ಈಗ ಇಡೀ ರಾಜ್ಯದೊಳಗೆ ಗುರುತಿಸ್ಕೊಂಡನ. ಹಂಗ ನಮ್ಮ ಪ್ರತಿಭೆಗಳು ಹೆಚ್ಚೆಚ್ಚು ನಮ್ಮೂರಿಂದ ಎಲ್ಲ ರಂಗದೊಳಗೂ ಬೆಳೀಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಈ ಸ್ನೇಹ ಸಿಂಚನ ಮೆಲೋಡಿಸ್ ಅವರ
ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಎರಡು ಮಾತು